ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ಸ್ನೇಹಿತರೆ ವೀಕ್ಷಕರೇ ನಾನು ಇವತ್ತು ಕೂಡ ನಿಮಗಾಗಿ ನ್ಯಾಚುರಲ್ ಆಗಿ ಬಿಳಿ ಕೂದಲ ಸಮಸ್ಯೆಗೆ ನ್ಯಾಚುರಲ್ ಆಗಿರುವಂಥದ್ದು ಒಂದು ರಿಸಲ್ಟ್ ಕೊಡುವಂಥ ಈ ಹೇರ್ ಪ್ಯಾಕ್ ತೊಗೊಂಬಂದಿದ್ದೀನಿ. ಹಾಗಾದರೆ ವೀಕ್ಷಕರೇ, ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಇದೆಯಾ? ಹಾಗೆ ನಿಮ್ಮ ಮಕ್ಕಳ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಕೂಡ ಅವರಿಗೂ ಕೂಡ ಯೂಸ್ ಮಾಡುವಂಥದ್ದು ಇವತ್ತಿನ ಹೇರ್ ಪ್ಯಾಕ್. ನೋಡಿ ಎಷ್ಟೆಲ್ಲ ಕೂದಲು ನೋಡ್ತಾ ಇರ್ಬೋದು. ಬಿಳಿ ಕೂದಲು ಜಾಸ್ತಿ ಬುಡದಲ್ಲಿ ಮಾತ್ರ ಆಗುತ್ತೆ. ಬುಡದಲ್ಲಿ ಆದರೆ ಅದು ಹಾಗೆ ಗ್ರೋತ್ ಆಗ್ತಾ ಆಗ್ತಾ ಪೂರ್ತಿ ಕೂದಲೆಲ್ಲ ಬಿಳಿ ಆಗ್ತಾ ಬರುತ್ತೆ. ಆವಾಗ ನಾವು ಯಾವ ರೀತಿ ಇರುವಂಥದ್ದು ಹೇರ್ ಪ್ಯಾಕ್ ಯೂಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿ ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿರೋರು ಕೂಡ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟವರು ಖಂಡಿತವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಮಾಡುವಂಥದ್ದು ಕೂಡ ತೋರಿಸ್ಕೊಂಡು ಬರ್ತೀನಿ, ಬನ್ನಿ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ನಾನು ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೇಕಂದ್ರೆ ನಾನು ರಾತ್ರಿ ಹೊತ್ತಿಗೆ ಈ ರೀತಿ ರೆಡಿ ಮಾಡಿರ್ತೀನಿ. ಬೆಳಗ್ಗೆ ಹೊತ್ತಿಗೆ ನಾವು ಯೂಸ್ ಮಾಡ್ಬೋದು. ಯಾಕಂದರೆ ಇದು ರಾತ್ರಿ ಮಾಡಿ ಇಟ್ಕೊಂಡಿಂದ ಬೆಳಗ್ಗೆವರೆಗೂ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಇದು ರಾತ್ರಿಯೇ ಮಾಡಬೇಕಾಗತ್ತೆ. ಇವಾಗ ಇಲ್ಲಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದರಲ್ಲಿ ನಾನು 1 ಲೋಟದಷ್ಟು ಟೀ ಕುಡಿಯುವಂಥ 1 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಕುದಿ ಬಂದರೆ ಅದಕ್ಕೆ ನಾವು ಇವಾಗ ಟೀ ಪುಡಿ ಕೂಡ ಹಾಕಬೇಕಾಗತ್ತೆ. ನಮ್ಮ ಕೂದಲಿಗೆ ನ್ಯಾಚುರಲಾಗಿ ರಿಸಲ್ಟ್ ಕೊಡಬೇಕು, ನ್ಯಾಚುರಲಾಗಿ ಕಲರು ಕೂಡ ಕೊಡಬೇಕಂದ್ರೆ ಟೀ ಪುಡಿಯಾಗಿ ಖಂಡಿತವಾಗಿ ಯೂಸ್ ಮಾಡಿ. ಯಾವುದೇ ಬ್ರ್ಯಾಂಡ್ ಇರಲಿ, ನಿಮ್ಮ ಮನೇಲಿ ಯಾವುದು ಟೀ ಪುಡಿ ನೀವು ಚಹಾ ಕುಡಿತೀರ ಅದು ಕುಡಿತೀರಲ್ಲ ಅದರಿಂದನೇ ಮಾಡ್ಬೋದು. ಇವಾಗ ನೋಡಿ ಅದರಲ್ಲಿ ಟೀ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು. 1-2-3 ನಿಮಿಷ ಚೆನ್ನಾಗಿ ಇದು ಕುದಿ ಬರಲಿ. ಎಲ್ಲಿವರೆಗೂ ಕುದಿಯುತ್ತೆ ಅಷ್ಟು ಚೆನ್ನಾಗಿ ಅದು ಕಲರ್ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ನಮಗೆ ಕೂಡ ನಮ್ಮ ಕೂದಲು ಚೆನ್ನಾಗಿ ಕಲರ್ ಕೊಡುವಂಥದ್ದು. ಇವಾಗ ಇದಕ್ಕೆ ಸ್ನೇಹಿತರೆ ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಿಂಡಬೇಕಾಗತ್ತೆ. ನೋಡಿ ಈ ಟೀ ಕುಡಿತೀವಲ್ವ ಅದಕ್ಕೆ ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡ್ಬಿಡಿ. ನೋಡಿ ನಾನು ರಸ ಹಿಡ್ಕೊಂಡಿದ್ದೀನಿ. ರಸ ಚೆನ್ನಾಗಿ ಹಿಂಡ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಬೇಕು. ಇವಾಗ ಸ್ನೇಹಿತರೆ ನಿಮಗೇನಪ್ಪ ಅಂದರೆ ಕಾಣಿಸ್ತಾ ಇರ್ಬೋದು, ಲೆಮನ್ ಟೀ ಯಾವ ರೀತಿ ಇರುತ್ತೆ ಅದೇ ಥರವಾಗಿ ಕಾಣಿಸುತ್ತೆ ಇದು. ಇದಕ್ಕೆ ಸಕ್ಕರೆ ಮಾತ್ರ ಇಷ್ಟೇ ಹಾಕಿಲ್ಲ. ಆದರೂ ಕೂಡ ಉಪಯುಕ್ತವಾಗಿ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಇದು ಹೇರ್ ಪ್ಯಾಕು. ಇವಾಗ ನಾನು ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ಕಬ್ಬಿಣದ ಕಡಾಯಿಯಲ್ಲಿ ನಾನು ಇವಾಗ ಈ ಮಾಡಿರೋವಂಥದ್ದು ಟೀ ಇದರಲ್ಲಿ ಸೋದಿಸ್ಕೋಬೇಕು. ಇವಾಗ ಇದರಲ್ಲಿ ಲಿಂಬೆಹಣ್ಣಿನ ರಸ ಹಿಂಡಿರ್ತೀವಲ್ವ, ಇದೇನಾಗುತ್ತೆ ಅಂದರೆ ಕಬ್ಬಿಣದ ಕಡೆಯಲ್ಲಿ ಸೇರಿದ ತಕ್ಷಣ ಏನಾಗುತ್ತೆ ಅಂದರೆ ಚೆನ್ನಾಗಿ ನ್ಯಾಚುರಲಾಗಿ ಕಲರ್ ಕೊಡುವಂಥ ಒಂದು ಗುಣಮಟ್ಟ ಶಕ್ತಿ ಸಿಗ್ತಾ ಹೋಗುತ್ತೆ. ಇವಾಗ ಇದು ತುಂಬಾ ಬಿಸಿ ಇರುವಂಥದ್ದು. ಬಿಸಿ ಇರುವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ಬಿಡಬೇಕು. ಒಂದು 2-3 ನಿಮಿಷ ಬಿಟ್ಟರೂ ಪರವಾಗಿಲ್ಲ. ಹಾಗೆ ಬಿಸಿ ಬಿಸಿ ಇರುವಾಗ ಕೂಡ ಕಲಿಸ್ಕೊಂಡ್ರೂ ಪರವಾಗಿಲ್ಲ. ಇವಾಗ ಸ್ನೇಹಿತರೆ ಅದಕ್ಕೆ ನಾನು ನುಪ್ಪೂರು ಮೆಹಂದಿ ಹಾಕ್ತಾ ಇರುವಂಥದ್ದು. ನೋಡಿ ನುಪ್ಪೂರು ಮೆಹಂದಿ ಹೀನಾ ಪುಡಿ ಅಂತೀವಿ, ಅದು ಕೂಡ ಸಿಗುತ್ತೆ. 10 ರೂಪಾಯಿ ಕೊಟ್ಟರೆ ಮಾರ್ಕೆಟಲ್ಲಿ ಖಂಡಿತವಾಗಿ ಸಿಗುವಂಥದ್ದು. ಅದು ಪೂರ ಒಂದು ಪ್ಯಾಕೆಟ್ ಹಾಕ್ತಾ ಇರುವಂಥದ್ದು. ನೋಡಿ ಅದರಲ್ಲಿ ನೋಡಿ ಪೂರ ಒಂದು ಪ್ಯಾಕೆಟ್ ಹಾಕಿದ್ದೀನಿ. ಹಾಕಿ ಚೆನ್ನಾಗಿದ್ದು ಕೂಡ ನಾವು ಮಿಶ್ರಣ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ರೆ ಗಂಟುಗಳು ಆಗಬಾರ್ದು. ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ಕಾಣಿಸ್ತಾ ಇರ್ಬೋದು ತಣ್ಣಗೂ ಕೂಡ ಆಗಿರುವಂಥದ್ದು. ನಮ್ಮ ತಲೆಯಲ್ಲಿ ಬಿಳಿ ಕೂದಲಿದ್ದರೆ ನಾವು ಕೆಮಿಕಲ್ ಇರುವಂಥದ್ದು ಯಾವುದೇ ಮೆಹಂದಿಗಳು ಯೂಸ್ ಮಾಡೋ ಬದಲಾಗಿ ಈ ಥರ ಇರುವಂಥದ್ದು ಮೆಹಂದಿ ಯೂಸ್ ಮಾಡ್ಬೋದು. ಯಾಕಂದರೆ ಸಣ್ಣ ವಯಸ್ಸಿನಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿರುತ್ತೆ. ಹಾಗೆ ವಯಸ್ಸಾದವ್ರಿಗೂ ಕೂಡ ಇರುತ್ತೆ. ಎಷ್ಟೇ ಇರಲಿ ಅವರಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದೇ ಇರುತ್ತೆ. ಆವಾಗ ಈ ಥರ ಇರುವಂಥದ್ದು ಮೆಹಂದಿ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ನಮ್ಮ ತಲೆಯಲ್ಲಿ ಮೆಹಂದಿ ಯೂಸ್ ಮಾಡೋದ್ರಿಂದ ಬುಡದಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ. ಹಾಗೆ ಬುಡದಿಂದ ನಮ್ಮ ಕೂದಲು ಕೂಡ ಹಾಗೆ ಕಪ್ಪು ಕೂದಲು ಗ್ರೋತ್ ಕೂಡ ಆಗುತ್ತೆ. ಇವಾಗ ಇದಕ್ಕೆ ಸ್ನೇಹಿತರೆ ಅಲೆವೆರಾ ಮೆಹಂದಿ ಪೌಡ್ರ್ ಹಾಕ್ತಾ ಇರುವಂಥದ್ದು. ಅಲೆವೆರಾ ಪೌಡ್ರ್ ಕೂಡ ಸಿಗುತ್ತೆ ಮೆಹಂದಿ ಆನ್ಲೈನಲ್ಲಿ. ಬೇಕಾದರೆ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಅದು ಇಲ್ಲ ಅಪ್ಪ ಅಂದಾಗ ನೀವೇನು ಮಾಡಬೇಕಂದ್ರೆ ನಿಮ್ಮ ಕಡೆ ಸಿಗುವಂಥ ಫ್ರೆಶ್ ಅಲೆವೆರಾ ಇರುತ್ತಲ್ವ ಅದು ಕೂಡ ಯೂಸ್ ಮಾಡ್ಬೋದು. ನಾನಿವಾಗ ಮೆಹಂದಿ ಎಲ್ಲ ಕೂಡ ಕಲಿಸ್ಕೊಂಡು ತೊಗೊಂಡಾದ್ಮೇಲೆ ಸ್ಟವ್ ಹಚ್ಕೊಂಡಿದ್ದೀನಿ. ನೋಡಿ ಸ್ಟವ್ ಹಚ್ಕೊಂಡು ಸ್ವಲ್ಪ ಸಣ್ಣ ಉರಿ ಇಡಬೇಕು. ಈ ಥರ ಹೊಗೆ ಬರ್ತಾ ಇರೋದು ಕಾಣಿಸ್ತಾ ಇರೋದು ಸಣ್ಣ ಉರಿಯಲ್ಲಿ ಇದು ಕುದಿಸ್ಕೋಬೇಕು. ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇವಾಗ ತೋರಿಸ್ತೀನಿ ನಿಮಗೆ ನೋಡಿ ಯಾವ ರೀತಿ ಕಲರ್ ಬರುತ್ತೆ ಅಂತ. ಸೈಡಿಗೆಲ್ಲ ಕಾಣಿಸ್ತಾ ಇರ್ಬೋದು ಕಪ್ಪು 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 ಆಗಿ ಈ ಥರ ನಮಗೆ ನ್ಯಾಚುರಲಾಗಿ ಒಂದು ಕಲರ್ ಕೊಡ್ತಾ ಹೋಗುತ್ತೆ. ಅದೇ ನಮ್ಮ ಕೂದಲಿಗೆ ನ್ಯಾಚುರಲಾಗಿ ಒಂಥರ ರಿಸಲ್ಟ್ ಕೊಡುತ್ತೆ. ಹಾಗೆ ಇದರಲ್ಲಿ ನಾವು ಅಲೆವೆರಾ ಕೂಡ ಹಾಕಿರ್ತೀವಿ. ಅಲೆವೆರಾ ಹಾಕೋದ್ರಿಂದ ನಮ್ಮ ಕೂದಲು ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಬೆಳವಣಿಗೆ ಕೂಡ ಆಗುತ್ತೆ. ಹಾಗೆ ಕೂದಲು ತುಂಬಾ ಮೆಹಂದಿ ಹಚ್ಚಿದ ಮೇಲೆ ರಟ್ಟು ರಟ್ಟು ಥರ ಕಾಣಿಸುತ್ತೆ.
ಆ ಥರ ಏನೂ ಕೂಡ ಆಗಲ್ಲ ವೀಕ್ಷಕರೇ. ಖಂಡಿತವಾಗಿ ಟ್ರೈ ಮಾಡ್ಬೋದು. ನಾನೊಂದು 2 ನಿಮಿಷ ಸ್ಟವ್ ಹಚ್ಕೊಂಡು ಆಫ್ ಮಾಡಿದ್ದಾಯಿತು. ಮತ್ತು ಅದು ಒಂದು 10-15 ನಿಮಿಷ ಬಿಡಬೇಕು. ಇಲ್ಲಾಂದರೆ ರಾತ್ರಿ ಪೂರ್ತಿ ಬಿಟ್ಟರೆ ತುಂಬಾ ಒಳ್ಳೆಯದು. ನಾನಿವಾಗ ನಿಮಗಾಗಿ ಒಂದು 10-15 ನಿಮಿಷ ಅಷ್ಟೇ ಬಿಟ್ಟು ತೋರಿಸ್ತಾ ಇದ್ದೀನಿ. 10-15 ನಿಮಿಷ ಬಿಟ್ಟ ತಕ್ಷಣ ಕೂಡ ನೋಡಿ ಎಷ್ಟು ಸೈಡಿಗೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು. ಹಾಗೆ ನೋಡಿ ಈ ಥರ ಇರೋದು ಮೆಹಂದಿ ರಾತ್ರಿ ಪೂರ್ತಿ ಬಿಡ್ತೀವಲ್ವ, ಬೆಳಗ್ಗೆ ತನಕ ತುಂಬಾ ಕಪ್ಪು ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ನಾವು ಲಿಂಬೆಹಣ್ಣು ಮತ್ತು ಡಿಕಾಷನ್ ಹಾಕಿದ್ದೀವಿ. ಇದರಿಂದ ನಮ್ಮ ಮೆಹಂದಿ ಏನಾಗುತ್ತೆ ಅಂದರೆ ಕಬ್ಬಿಣದ ಬಾಣಲೆಯಲ್ಲಿ ಕೂಡ ಹಾಕಿರ್ತೀವಲ್ವ, ಅದು ಕಬ್ಬಿಣದ ಅಂಶ ಏನಾಗುತ್ತೆ ಅಂದರೆ ಹುಳಿಗಾಗಿ ಬಿಟ್ಕೊಳ್ತಾ ಬರುತ್ತೆ. ಆವಾಗ ನಮಗೂ ಕೂಡ ಮೆಹಂದಿ ನ್ಯಾಚುರಲಾಗಿ ಕಪ್ಪು ಮೆಹಂದಿ ಸಿಗುತ್ತೆ. ಈ ಮೆಹಂದಿ ಹಚ್ತಾ ಇರಬೇಕು ನಾವು ತಲೆಗೆ. ತಿಂಗಳಲ್ಲಿ ನೀವು ಎಷ್ಟು ಸರ್ತಿ ಕೂಡ ಹಚ್ಚಿದ್ರೂ ಪರವಾಗಿಲ್ಲ. ಈ ಥರನೇ ಯೂಸ್ ಮಾಡ್ತಾ ಹೋದರೆ ನಮ್ಮ ಬೆಳೆ ಕೂದಲು ನ್ಯಾಚುರಲಾಗಿ ಖಂಡಿತವಾಗಿ ಕಪ್ಪು ಆಗ್ತಾ ಬರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮೆಹಂದಿ ಆಗಿರುವಂಥದ್ದು ನೋಡಿ. ತುಂಬಾ ಚೆನ್ನಾಗಿ ಮೆಹಂದಿ ರೆಡಿಯಾಗಿರುವಂಥದ್ದು. ಹಾಗಿದ್ದರೆ ವೀಕ್ಷಕರೇ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ.